ಹೆಸರು ರಾಮಕೃಷ್ಣ ಅಂತೇಳಿ. ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಜೋಡಿ ಕೊತ್ತಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಗೌರವಾನ್ವಿತ ಸಂಘದ ಅಧ್ಯಕ್ಷರಾದ ಬಿ ನಾರಾಯಣ ರೆಡ್ಡಿ ಹಾಗೂ ವಿಸ್ತರಣಾಧಿಕಾರಿಗಳು ಎಸ್ ವಿನಾಯಕರವರು ಹಾಗೂ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರು ನಾರಾಯಣ ರೆಡ್ಡಿ, ನಿರ್ದೇಶಕರು KV ರಾಮಕೃಷ್ಣ, SB ವೆಂಕಟೋಣ ಗೋಪಾಲ್, KS ನಾರಾಯಣ ರೆಡ್ಡಿ, ಶ್ರೀರಾಮ ಬೈರೆಡ್ಡಿ, ಚಿಕ್ಕನಾರಾಯಣ ಸ್ವಾಮಿ, ವಿ ರಘುನಾಥ ರೆಡ್ಡಿ, ವೆಂಕಟ ಲಕ್ಷ್ಮಮ್ಮ, ಮಂಜುಳಾ, ನಾಗಮ್ಮ, ಅಂಜಮ್ಮ, ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KM ಮುನಿ ವೆಂಕಟರೆಡ್ಡಿ, ಹಾಲು ಪರೀಕ್ಷಕರು R ನಾರಾಯಣಸ್ವಾಮಿ ಹಾಗೂ ಊರಿನ ಗಣ್ಯರು, ಹಿರಿಯರು, ಯುವ ಮುಖಂಡರು, ಜನಸಾಮಾನ್ಯರು ವಿ ರಾಮಪ್ಪ, ನಾಗಪ್ಪ, ಸುಬ್ಬರೆಡ್ಡಿ, ರಾಜಣ್ಣ ಹೀಗೆ ಹಲವಾರು ಸಭೆಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಿಸ್ತರಣಾಧಿಕಾರಿಗಳು ಎಸ್ ವಿನಾಯಕ್ ಅವರು ಮಾತನಾಡಿ, ಈ ದಿನ ವಾರ್ಷಿಕ ಸಾಮಾನ್ಯ ಸಭೆಗೆ ಬಂದಿರುವ ಎಲ್ಲ ನಿರ್ದೇಶಕರಿಗೂ ಹಾಗೂ ಹಾಲು ಹಾಕುವ ಷೇರುದಾರರು, ಊರಿನ ಗಣ್ಯರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ದಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ವರ್ಷದ ಇಡೀ ಖರ್ಚು ವೆಚ್ಚಗಳ ಬಗ್ಗೆ ವರದಿಯನ್ನು ಓದಿ ಸಂಕ್ಷಿಪ್ತವಾಗಿ ತಿಳಿಸಿದರು. ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಾಗಿ ಮನವಿ, ಎಲ್ಲರೂ ದಯವಿಟ್ಟು ಹಾಲಿನ ಕ್ವಾಲಿಟಿಯನ್ನು ನೀಡಿ. ನಿಮ್ಮಗಳ ಡೈರಿ ಅಭಿವೃದ್ಧಿಗೆ ಹೆಚ್ಚಿನ ಹಣ ಬರುತ್ತದೆ ಹಾಗೂ ನಿಮಗೆಲ್ಲ ಸರ್ಕಾರದ ಹೆಚ್ಚಿನ ರೀತಿಯಲ್ಲಿ ಸವಲತ್ತುಗಳು ಸಿಗಲಿದೆ ಹಾಗೂ ಉನ್ನತ ವಿದ್ಯಾಭ್ಯಾಸದ ನಿರ್ದೇಶಕರ ಮಕ್ಕಳಿಗೆ, ಡೈರಿ ನಿರ್ದೇಶಕರ ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಸಿಗಲಿದೆ. ಎಲ್ಲರೂ ಜವಾಬ್ದಾರಿಯಿಂದ ಸದುಪಯೋಗಪಡಿಸಿಕೊಳ್ಳಿ ಎಂಬುದಾಗಿ ಅಧಿಕಾರಿಗಳು ಎಸ್ ವಿನಾಯಕರವರು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರು ವಿ ರಘುನಾಥ ರೆಡ್ಡಿ ಅವರು ನಿರೂಪಣಾ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಸಿಸ್ಟಮ್ ಕಾಣಿಸ್ತದೆ, ರೆಡಿ ಮಾಡ್ಕೊಡ್ತೀನಿ. ಆ ಥರ ಇದೆ ಎಮರ್ಜೆನ್ಸಿಗೆ ತಾಲೂಕು ಪೂರ್ತಿ ನಾನೇ ಮಾಡ್ತಾ ಇರೋದು. ಅವ್ರು ಯಾರಿಗೂ ಅಷ್ಟು ಆಗ್ತಾ ಇಲ್ಲ, ಸೂಪರ್ವೈಸರ್ ನನಗೆ ಗೊತ್ತಾಗಲ್ಲ. ಇವತ್ತು ಮಾಡಿದ್ದೀನಿ. ಇನ್ನು ಮೋಸ್ಟ್ಲಿ ಏಪ್ರಿಲ್ 2024 ಅದು ಲೈವ್ ಹೋಗುದು. ಇವತ್ತಿಲ್ಲಿ ನೀವು 10 ಲೀಟರ್ ಹಾಲು ಹಾಕಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಎಲ್ಲದರಲ್ಲೂ ನಿಮಗೂ ಕಾಣಿಸ್ಬಿಡು. ಅವ್ರಿಗೆ ಲೈವ್ ಆಗಿ ಹೋಗ್ಬಿಡುದು. NDDB ದೇಶ ಪೂರ್ತಿ ಜೋಡಿ ಕೊತ್ತಪಲ್ಲಿ ಎಷ್ಟು ಹಾಲು ಹಾಕಿದ್ದಾರೆ, ಪಾತ್ನೆಲವಂಕೆಲ್ಲ ಎಷ್ಟು ಹಾಲು ಹಾಕಿದ್ದಾರೆ, ಮತ್ತೆ ಇವರು ನಿಮ್ಮ ಅಧ್ಯಕ್ಷರು ಎಷ್ಟು ಹಾಲು ಹಾಕಿದ್ದಾರೆ ಅನ್ನೋದು ದೇಶ ಪೂರ್ತಿ ಲೀಸ್ಟು ಅಲ್ಲಿಗೆ ಹೋಗುತ್ತೆ. ಬೆಳಿಗ್ಗೆ ಹಾಕಿದ್ದು ಆವಾಗಿಂದ ಅವಾಗೆ ಆನ್ಲೈನ್ ಆ ಥರ ಮಾಡ್ತಾ ಇರೋದು. ಪಾರ್ಟಿಗಳು ಕಡ್ಡಾಯವಾಗಿ ಬರಬೇಕು. ಅದೊಂದು ಕೊಟ್ಬಿಟ್ರೆ ನಿಮ್ಮ ಸಂಘಕ್ಕೆ ಏನ್ ಬೇಕೋ ಅವೆಲ್ಲ ಬರ್ತವೆ. ಅವಾಗ ನೀವು ಜಗಳ ಆಡ್ಬೋದು, ನನ್ಗೆ ಇನ್ನೂ ಬೋನಸ್ 50 ಪೈಸೆ ಕೊಡು, ಇಲ್ಲ ರೇಟ್ ಒಂದು 50 ಪೈಸೆ ಹಾಕ್ಕೊಡು, ಇಲ್ಲ ಒಂದು ಫ್ಯಾಟ್ ಎಕ್ಸ್ಟ್ರಾ ಹಾಕ್ಕೊಡು. రైతుకి వీళ్ళు ఎగేస్ట్ చేయాలి. అప్పుడేమైతుంది, బిల్లు దుడ్డు లేకుండా అవుతుంది. ఇట్లా పేమెంట్ ఇది బ్యాంక్ బ్యాలెన్స్ కమ్మి అవుతారు, బోనస్ కమ్మి అవుతారు. ఏం ఇన్ బ్యాంకులో చూసిండవా? అప్పుడు గ్రామీణ బ్యాంకు, కెనరా బ్యాంకు, పంజాబ్ నేషనల్ బ్యాంకు, DCC బ్యాంక్ 4 ಬ್ಯಾಂಕುల్లో ಉಂಟು. ಇದು ಪರವಾಗಿಲ್ಲಲ್ಲ ಈ ಬ್ರಾಂಚ್? ಗ್ರೂಪಲ್ಲಿ ಅವ್ರಿಗೆಲ್ಲ ಸ್ವಲ್ಪ ಅದೇ ಈ ಗ್ರಾಮೀಣ ಬ್ಯಾಂಕ್ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ ಬೋನಸ್ ಬರುತ್ತೆ. ಅಂದ್ರೆ ಲೀಟರ್ಗೆ ನೀವು ವರ್ಷದಲ್ಲಿ ಎಷ್ಟು ಲೀಟರ್ ಹಾಕಿದ್ರೆ ಅಷ್ಟು ಲೀಟರ್ಗೆ 33 ಪೈಸೆ ಬೋನಸ್ ಬರುತ್ತೆ. ಇಷ್ಟು ಈ ಜಮಾ ಖರ್ಚುದು. ಇದರಲ್ಲಿ ಏನಾದರೂ ಇದ್ರೆ ಹೇಳ್ಬೋದು. ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ನಾರಾಯಣ ರೆಡ್ಡಿ ಅವರಿಗೆ ವಂದನಾರ್ಪಣೆಗಳು. ಈ ಸಂಘದ ಹಾಗೂ ಈ ಜೋಡಿ ಕೊತ್ತಪಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಮುಖ್ಯವಾಗಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಶ್ರೀನಿವಾಸಪುರ ಶಿಬಿರದ ವಿಸ್ತರಣಾಧಿಕಾರಿಗಳು
ವಿಸ್ತರಣೆ ಅಧಿಕಾರಿಗಳಂತ ಶ್ರೀ ವಿನಾಯಕ್ ಸರ್ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಸಂಘದ ಪರವಾಗಿ ವಂದನಾರ್ಪಣೆಗಳು. ಹಾಗೂ ನಮ್ಮ ಗ್ರಾಮದ ಹಿರಿಯರಾದ ಗ್ರಾಮಸ್ಥರಾದಂಥ ವಿ ರಾಮಪ್ಪ ಅವರಿಗೆ ವಂದನಾರ್ಪಣೆಗಳು. ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಮುನಿವೆಂಕಟರೆಡ್ಡಿ ಅವರಿಗೆ ವಂದನಾರ್ಪಣೆಗಳು. ಹಾಗೂ ನಮ್ಮ ಸಂಘದ ನಿರ್ದೇಶಕರಾದಂಥ ಗೋಪಾಲ್ ಅವರಿಗೆ ವಂದನಾರ್ಪಣೆಗಳು. ಹಾಗೂ ನಮ್ಮ ಸಂಘದ ಬಯಾರೆಡ್ಡಿ ಅವರಿಗೆ ವಂದನಾರ್ಪಣೆಗಳು. ಹಾಗೂ ನಮ್ಮ ಸಂಘದ ನಿರ್ದೇಶಕರಾದ ಮಂಜಮ್ಮ ಅವರಿಗೆ ವಂದನಾರ್ಪಣೆಗಳು. ಹಾಗೂ ನಮ್ಮ ಸಂಘದ ನಿರ್ದೇಶಕರಾದ ನಾರಾಯಣ ರೆಡ್ಡಿ ಅವರಿಗೆ ವಂದನಾರ್ಪಣೆಗಳು. ಹಾಗೂ ಸಿಬ್ಬಂದಿ ಸಮವಸ್ತ್ರ 3,500, ಚುನಾವಣಾ ವೆಚ್ಚ 49,800, ಮಾಹ್ಯಾನ ಸಭೆ 3,000, ಆಡಳಿತಾಧಿಕಾರಿ ಸಂಭಾವನೆ 4,000, ಸರ್ವ ಸದಸ್ಯ ಸಾಮಾನ್ಯ ಸಭೆ ವೆಚ್ಚ 13,340, 2,36,592 ರೂಪಾಯಿ ಖರ್ಚುಗಳು. ಅವು ಹೋಗಿ ನಿವ್ವಳ ಲಾಭ ಬಂದು 1,05,981 ರೂಪಾಯಿ 54 ಪೈಸೆ ನಿವ್ವಳ ಲಾಭ ಉಳ್ಕೊಂಡಿದೆ. ಈ ಲಾಭನ ನಾವು ಒಂದು 10 ನಿಧಿಗಳಿಗೆ ನಾವು ವಿಂಗಡಣೆ ಮಾಡಬೇಕಾಗ್ತದೆ. ಅದ್ರ ಪ್ರಕಾರ ಆಪದ ನಿಧಿ 26,345, ಸಹಕಾರ ಶಿಕ್ಷಣ ನಿಧಿ 1,580, ಶೇರ್ ಡಿವಿಡೆಂಟ್ 284, ಕಟ್ಟಡ ನಿಧಿ 3,858, ಸದಸ್ಯರ ಬೋನಸ್ಸು 50,161, ಸಿಬ್ಬಂದಿ ಬೋನಸ್ಸು 7,717, ದಾನ ಧರ್ಮದ ನಿಧಿ 3,858, ರಾಷ್ಟ್ರಗಳ ಅಭಿವೃದ್ಧಿ ನಿಧಿ 3,858, ಸದಸ್ಯರ ಸಿಬ್ಬಂದಿ ವಿಮಾ ನಿಧಿ 3,858, ಸಹಕಾರ ಅಭಿವೃದ್ಧಿ ನಿಧಿ 3,858. 100 ರೂಪಾಯಿ ವ್ಯಾಪಾರ ಲಾಭ ಬಂದಿದೆ. ಅದ್ರ ಜೊತೆಗೆ ಬ್ಯಾಂಕ್ ಬಡ್ಡಿ 5,465, ಒಕ್ಕೂಟದ ಷೇರು ಡಿವಿಡೆಂಟ್ 23,375, ಷೇರು ಫೀ ಮತ್ತು ಪ್ರವೇಶಧನ ಅಂತ ಹೇಳ್ಬಿಟ್ಟು 140 ರೂಪಾಯಿ ನಾವು ಬಂದಿದೆ. ಒಟ್ಟು 3,77,605 ರೂಪಾಯಿ. ಅದರಲ್ಲಿ ಖರ್ಚುಗಳು ಬಂದು ಸಿಬ್ಬಂದಿ ವೇತನ 1,08,600, ಪ್ರಯಾಣ ಭತ್ಯೆ 14,635, ಫ್ಯಾಟ್ ಬರ್ದಿರ ಇದ್ರೆ 8,5,41 ಫ್ಯಾಟ್ ಬಂದ್ರೆ ಇವ್ರು ನಿಮ್ ಡೈರಿಗೆ ಬರ್ತಾ ಇದ್ರೆ ಇನ್ನ ಒಂದು 25 ಪೈಸೆ ಅವ್ರು ಹಾಕೊಡ್ಬೋದು. ಅದೇ ಕ್ವಾಲಿಟಿ ಬರೋಕ್ಕೆ 1 ಫೀಡ್ ಇಡಬೇಕು. ಸ್ವಲ್ಪ ನೀವು ಬಲ್ತಿರೋದು ಇದಾಕ್ಬೇಕು, ಏನೋ ಹುಲ್ಲಾಕ್ಬೇಕು. ಬಲ್ತಿರೋದಂತಂದ್ರೆ ಒಂದು ಮೀಡಿಯಂ ಆಗಿ, ತಿನ್ನಕ್ಕಾಗ್ದಿರ ಫುಲ್ ಬಲ್ತಿರೋದು ಆಗ್ಬಾರ್ದು. ಒಣಮೇವು ಸ್ವಲ್ಪ ಫ್ಯಾಟ್ ಬರೋದಕ್ಕೆ ಒಣಮೇವು ಸ್ವಲ್ಪ ಯೂಸ್ ಮಾಡಬೇಕು. ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ, ಮೊದಲು ನೀವು ಗಮನಿಸಿರ್ತೀರ, ಇದು ಈ ನ್ಯಾಚುರಲ್ ಆಗಿ ಹೋಗ್ಬಿಟ್ಟು ಇದನ್ನು ಏನ್ ಚಕ್ರಭಾರ ಏನಂತೀವಲ್ಲ, ಅದರಲ್ಲಿ ತರ್ತಾ ಇದ್ವಿ. ವೆಂಕಟೇಶ್ವರರಾದ ಅವ್ರಿಗೂ ವಂದನಾರ್ಪಣೆಗಳು. ಹಾಗೂ ನಮ್ಮ ಸಂಘದ ಆಂಜಮ್ಮನವ್ರಿಗೂ ಹಾಗೂ ನಮ್ಮ ಸಂಘಕ್ಕೆ ಆಗಮಿಸಿರುವಂತ ಭಾಗ್ಯಮ್ಮ ಅವ್ರಿಗೂ ವಂದನಾರ್ಪಣೆಗಳು. ನಮ್ಮ ಹಾಲ ಪರೀಕ್ಷೆಯವರಿಗೂ ವಂದನಾರ್ಪಣೆಗಳು.